ಇವಾಗ ಮಾಡೆಲಿಂಗ್ ಅಂತ ಬಂದಾಗ ಕೆಲವೊಬ್ಬರು ದುಡ್ಡು ಮಾಡೋದಕ್ಕೋಸ್ಕರ ಫೇಕ್ ಮಾಡೆಲಿಂಗ್ ತರಾನು ಮಾಡ್ತಿದ್ದಾರೆ. ಲೈಕ್ ಅವ್ರನ್ನ ಕರ್ಸ್ಕೊಬಿಟ್ಟು ದುಡ್ಡು ಅವ್ರ ಹತ್ರನೇ ದುಡ್ಡು ಇಸ್ಕೊಂತಾ ಇದ್ದಾರೆ. ಲೈಕ್ ಕೆಲವೊಬ್ಬರು ಬರೀ ಮಾಡೆಲಿಂಗ್ ಅಲ್ಲಿ ಆಕ್ಟಿಂಗ್ ಅಲ್ಲೂ ಆಗಿದೆ. 15,000 ಕೊಟ್ಟು ಗೋವಾ ಕರ್ಕೊಂಡೋಗಿ ಒಂದು ಶೀಲ್ಡ್ಗೋಸ್ಕರ 15,000 ಕೊಡೋ ಅವಶ್ಯಕತೆ ಇದೆಯಾ? ಇವಾಗ ಇನ್ನೊಂದು ನಡೀತಿದೆ ಆಯ್ತಾ, ಅದೊಂದು ನಮ್ಗೆಲ್ಲ ಕಷ್ಟಪಟ್ಟು ಸಾಧನೆ ಮಾಡ್ಬಿಟ್ಟು ಅವಾರ್ಡ್ ತಗೊಂಡು ಅಭ್ಯಾಸ ಇದೆ. ಬಾಯ್ಸ್ ಗರ್ಲ್ಸ್ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು ಜಡ್ಜ್ಮೆಂಟ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಅವ್ರಿಗೆ ಏನ್ ಹೇಳ್ತೀರಾ? ಬರೀ ಬಾಯ್ಸ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಅಂತ. ಗರ್ಲ್ಸ್ ಅದು ತುಂಬಾ ಜನ ಕ್ಯಾಟಗರಿ ಗರ್ಲ್ಸ್ ಇದ್ದಾರೆ, ಅವ್ರಿಗೆ ಫ್ರೀಡಮ್ ಇಲ್ಲ. ಅವ್ರಿಗೆ ಇಷ್ಟ ಇದೆ, ನಾನು ತುಂಬಾ ಟ್ರೆಂಡಿ ಆಗಿರ್ಬೇಕು, ನಾನು ಶಾರ್ಟ್ ಡ್ರೆಸ್ ಹಾಕೊಬೇಕು, ನಾನು ಹೀಗೆ ಬೋಲ್ಡ್ ಆಗಿರ್ಬೇಕು ಅಂತ ತುಂಬಾ ಆಸೆ ಇದೆ. ಬಟ್ ಅವ್ರ ಮನೇಲಿ ಇರ್ಬೋದು ಅಥವಾ ಸೊಸೈಟಿಗೆ ಹೆದರ್ಕೊಂಡು ಅಥವಾ ಅವ್ರಿಗೆ ಮೇ ಬಿ ಕಂಫರ್ಟಬಲ್ ಇಲ್ದಾನೆ ಇರ್ಬೋದು. ಹೆಣ್ಣನ್ನು ಪೂಜಿಸೋ ಭೂಮಿಯಲ್ಲಿ ಈ ನೀತಿ ಸರಿಯೇ ಯೋಚಿಸಿರಿ. ಬಾಯ್ಸ್ ಏನಂತಂದ್ರೆ ನಾನು ನಿಜವಾಗ್ಲೂ ಹೇಳ್ತೀನಿ, ಯಾಕೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ರು ಹೀಗೇ ಇರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅವ್ರಿಗೆ ಸಂಬಂಧ ಇರಲ್ಲ. ಇವಾಗ ನಿಜವಾಗ್ಲೂ ನಮಗ್ ತುಂಬಾ ಇಂಪಾರ್ಟೆಂಟ್ ನಮ್ಮ ಮನ್ಸು ಹೆಂಗಿದೆ. ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವರು ಏನಂತೀರ? ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವರು. ಒನ್ ಮೋರ್ ಅನ್ಬೇಕು ನೀವು. ತುಂಬಾ ಮ್ಯಾಟರ್ ಆಗುತ್ತೆ. ಅದರಿಂದ ಅವ್ರ ಮನ್ಸು ಎಷ್ಟು ಕೆಟ್ಟದಾಗಿದೆ, ಅವ್ರ ವಿಕೃತ ಮನ್ಸು ಹೆಂಗಿದೆ, ಅವ್ರ ಮನೋಭಾವ ಏನಿದೆ ಅಂತ ಪ್ರೂವ್ ಆಗುತ್ತೆ. ಜಡ್ಜ್ ಮಾಡ್ಬೇಕು ಅಂದ್ರೆ ನಾನ್ ಕಣ್ ನೋಡ್ಕೊಂಡ್ ಮಾತಾಡ್ಬೇಕು, ಆಯ್ತಾ? ಸೊ ನೀವು ಕಣ್ ನೋಡ್ಕೊಂಡ್ ಮಾತಾಡ್ರೆ ನೀವ್ ವ್ಯಕ್ತಿಯ ಏನು, ನೀನ್ ಒಳ್ಳೆಯೋ ಕೆಟ್ಟೋಳ ಅಂತ ಗೊತ್ತಾಗುತ್ತೆ. ನೀವ್ ಅವ್ರ ದೃಷ್ಟಿಕೋನ ಬೇರೆ ಕಡೆ ಇದೆ ಅಂದ್ರೆ ಅವ್ರು ಕಾಣಿಸೋದು ತಪ್ಪಾಗೆ ಕಾಣಿಸುತ್ತೆ, ಅವ್ರ ಮನೋಭಾವನು ತಪ್ಪಾಗಿರುತ್ತೆ. ಕರ್ನಾಟಕಕ್ಕೆ 14 ವರ್ಷ ಆದ್ಮೇಲೆ ನಮ್ಗೆ ಗೋಲ್ಡ್ ಮೆಡಲ್ ಸಿಕ್ಕಿತ್ತು. 14 ಇಯರ್ಸ್ ಇಂದ ನಮ್ ಕರ್ನಾಟಕ ಸ್ಟೇಟ್ಗೆ ಆ ಪರ್ಟಿಕ್ಯುಲರ್ ಟೂರ್ನಮೆಂಟ್ ಅಲ್ಲಿ ಮೆಡಲೇ ಸಿಕ್ಕಿರ್ಲಿಲ್ಲ. ಅಂದ್ರೆ ಪಾರ್ಶಾಲಿಟೀಸ್ ಇರುತ್ತೆ ಆಯ್ತಾ. ಹಿಂಗಾಗ್ಬಿಟ್ಟಿದೆ ಅಂದ್ರೆ ಊರಲ್ಲಿ ಮೇಜರ್ಲಿ ಒಂದು ಕ್ಯಾಸ್ಟ್ ಪಾರ್ಶಾಲಿಟಿ ಬರುತ್ತೆ. ಆ ಪರ್ಟಿಕ್ಯುಲರ್ ಊರಲ್ಲಿ ಮೆಜಾರಿಟಿ ಆಫ್ ದ ಕ್ಯಾಸ್ಟ್ ಯಾರು ಜನ ಇರ್ತಾರೆ ಅವರು ಒಂದು ಚಿಕ್ಕ ಸಾಧನೆ ಮಾಡಿದ್ರು ತುಂಬಾ ಹೈಲೈಟ್ ಮಾಡ್ತಾರೆ. ಯಾರ್ದು ಕಮ್ಮಿ ಕ್ಯಾಸ್ಟ್ ಜನಗಳಿರ್ತಾರೆ, ನೀವು ಓದಿರೋ ಕಾಲೇಜಲ್ಲೇ ನೀವು ಜಡ್ಜ್ ಆಗಿ ಹೋಗಿದ್ದೀರಿ, ನನ್ಗೆ ಅದು ತುಂಬಾ ಸರ್ಪ್ರೈಸಿಂಗ್ ಆಗಿತ್ತು. ನಾನು ಇಮ್ಯಾಜಿನ್ ಕೂಡ ಮಾಡಿರ್ಲಿಲ್ಲ. ಆಮೇಲೆ ನಾನು ರೇವದಲ್ಲಿ ಗೊತ್ತಿರೋದು ಸ್ಪೋರ್ಟ್ಸ್ ಪರ್ಸನ್ ಆಗಿ, ಯಾಕಂದ್ರೆ ನಮ್ಗೆ ಅಲ್ಲಿ ಹೇಗಿತ್ತಂದ್ರೆ ನಾವು ಸ್ಪೋರ್ಟ್ಸ್ ಕೋಟಾದಲ್ಲೇ ಓದಿರೋದಾಯ್ತಾ. ಸೊ ನಮ್ಗೆ ಆಲ್ರೆಡಿ ಅವಾಗ್ಲೇನೆ ನಾವು ಸ್ಪೋರ್ಟ್ಸ್ ಪ್ಲೇಯರ್ಸ್ ಸ್ಟೂಡೆಂಟ್ಸ್ ಅಂದ್ರೆ ನಮ್ಗೆ ಚೇರ್ಮನ್ ಕಡೆಯಿಂದನೂ ನಮ್ಮ ಕಾಲೇಜ್ ತುಂಬಾ ಜನ ಇದ್ದಾರೆ. ಯೂನಿವರ್ಸಿಟಿ ಇಸ್ ಬಿಗ್ ಯೂನಿವರ್ಸಿಟಿ. ಸೊ ಅದರಲ್ಲಿ ಎಷ್ಟೊಂದು ಡಿಗ್ರೀಸ್ ಇದೆ, ಇಂಜಿನಿಯರಿಂಗ್ ಇದೆ. ಸೊ ಅದರಲ್ಲಿ ಚೇರ್ಮನ್ಗೆ ಒಂದು ಸ್ಟೂಡೆಂಟ್ ನೆನಪಿರ್ತಾರೆ ಅನ್ನೋದೇ ದೊಡ್ಡ ವಿಷಯ. ಅವ್ರಿಗೆಲ್ಲ ಸ್ಟೂಡೆಂಟ್ಸ್ ಒಂಥರ ಒಂದು ಗಾರ್ಡನ್ ಅಲ್ಲಿ ಫ್ಲವರ್ ಗಿಡಗಳಿದ್ದಂಗೆ, ಅವ್ರಿಗೆ ಯಾವ್ದು ನೆನಪಿರಲ್ಲ, ಒಟ್ಟು ಗಿಡ ಇದೆ ಅನ್ನೋ ತರ. ಬಟ್ ನಾವ್ ಹೆಂಗಂದ್ರೆ ಹೈಲೈಟೆಡ್ ಸ್ಟೂಡೆಂಟ್ಸ್ ಸ್ಪೋರ್ಟ್ಸ್ ಅವ್ರು ಅಂತಂದ್ರೆ ವಿ ಯೂಸ್ ಟು ಮೀಟ್, ನಮ್ಗೆ ಡೈರೆಕ್ಟ್ ಆಗಿ ಸಿಗ್ತದೆ. ಬೇರೆ ಯಾವ ಸ್ಟೂಡೆಂಟ್ಸ್ಗೂ ಡೈರೆಕ್ಟ್ ಆಗಿ ಮೈಶ್ ಹತ್ರ ಕುತ್ಕೊಂಡು ಮಾತಾಡೋಕೆಲ್ಲ ಸಿಗಲ್ಲ. ಸೊ ಅವಾಗ ಟೈಮಲ್ಲಿ ಇವ್ರು ಸ್ಪೋರ್ಟ್ಸ್ ಪ್ಲೇಯರ್ಸು ಅಂತ ಒಂದು ಕ್ಲಾಸ್ ಅಲ್ಲಾಗ್ಲಿ ನಾವು ಯೂಶಲಿ ನಮ್ಗೆ ಆನ್ ಟೈಮ್ ಹೋಗಕ್ ಆಗ್ತಾ ಇರಲಿಲ್ಲ, ಪ್ರಾಕ್ಟೀಸ್ ಇರೋದ್ರಿಂದೆಲ್ಲ. ಯಾವ ಲೆಕ್ಚರ್ಸ್ಗಾಗಲಿ ಎಲ್ಲರಿಗೂ ನಮ್ಗೆ ಸ್ಪೆಷಲ್ ಅಟೆನ್ಷನ್ ಇರ್ತಾ ಇತ್ತು. ಬಟ್ ಅದಾಗಿ ಲಾಸ್ಟ್ ಇಯರ್ ಗೆಸ್ಟ್ ಆಗಿ ಕರೆದಾಗ ನಂಗೆ ಲಿಟ್ರಲಿ ಸರ್ಪ್ರೈಸಿಂಗ್ ಆಗಿತ್ತು. ಎಷ್ಟು ಖುಷಿ ಅಂತಂದ್ರೆ, ಫಸ್ಟ್ ಆಫ್ ಆಲ್ ನಾನು ತಿರ್ಗಾ ಕಾಲೇಜ್ ಕ್ಯಾಂಪಸ್ ಹೋಗ್ತಾ ಇದ್ದೀನಿ ಅನ್ನೋದು ಒಂದು ವಿಷಯ. ಬಟ್ ಅವರಿಗೆ ನಾನು ಅಲ್ಲೇ ಓದಿ ಅಂತ ಗೊತ್ತಿರಲಿಲ್ಲ. ಅವರು ಫ್ಯಾಷನ್ ಫೀಲ್ಡ್ ಅಲ್ಲಿ ರೆಕಗ್ನೈಸ್ ಮಾಡಿ ಕರೆದಿದ್ರು. ನನ್ನ ಕಾಲೇಜ್ ಸ್ಟೂಡೆಂಟ್ ಇವಳು ಅಂತ ಅವ್ರು ಕರೆದಿರ್ಲಿಲ್ಲ. ಅಲ್ಲಿ ಹೋದ್ಮೇಲೆ ನಾನು ಸ್ಟೇಜ್ ಮೇಲೆ ಹೇಳಿದೆ, ಲಿಟ್ರಲಿ ತುಂಬಾ ಜನ ಇದ್ರು. ಹೆಂಗಂದ್ರೆ ಒಂದು 3-4 ಸಾವಿರ ಜನ ಸ್ಟೂಡೆಂಟ್ಸ್ ಇದ್ರು ಅನ್ಸುತ್ತೆ ಆಡಿಯನ್ಸು. ನಾನು ಹೇಳಿದ ತಕ್ಷಣ ಒಂದು 5 ನಿಮಿಷ ನಂಗೆ ಮಾತಾಡಕ್ಕೆ ಬಿಟ್ಟಿಲ್ಲ, ಅಷ್ಟು ಕಿರ್ಚ್ತಾ ಇದ್ದಾರೆ. ಅಂದ್ರೆ ಅವರು ಅಷ್ಟು ಖುಷಿ ಆದ್ರು, ಓಕೆ ಓ ಅಂತ. ಬಿಕಾಸ್ ಏನಂದ್ರೆ ಅವ್ರಿಗೆ ನಾನು ಹೇಳಿದೆ ನಾನು ಸ್ಪೋರ್ಟ್ಸ್ ಅಲ್ಲಿ ಇದ್ದು, ಬಟ್ ಅವಾಗ ನನ್ ಫ್ಯಾಷನ್ ಒಂದು ಹೆಜ್ಜೆ ಇಷ್ಟು ಗೊತ್ತಿರ್ಲಿಲ್ಲ. ಅದಾದ್ಮೇಲೆ ನಾನು ಇದು ಮಾಡ್ಬಿಟ್ಟು ಈ ಕಾಲೇಜ್ ಜಡ್ಜ್ ಆಗಿ ಬಂದಿರೋದು ಅಂತ. ಸೊ ಆದ್ಮೇಲೆ ಅಲ್ಲಿ ಕಾಲೇಜ್ ಫೆಸ್ಟ್ ಇರೋದ್ರಿಂದ ಆಲ್ಮೋಸ್ಟ್ ಒಂದು 10-15 ಕಾಲೇಜ್ ಬೇರೆ ಕಾಲೇಜಿಂದನೂ ಬಂದಿದ್ದು. ಸೊ ಎವ್ರಿಬಡಿ ವಾಸ್ ಲೈಕ್ ಲಿಟ್ರಲಿ ಫುಲ್ ಚೇರ್ ಮಾಡ್ತಾರೆ. ನಾನು ಮಾತಾಡಕ್ಕೆ ಬಿಡ್ತಾ ಇಲ್ಲ, ಅಷ್ಟೊಂದು ಚೇರ್ ಮಾಡಿದ್ರು. ಆ ಮೂಮೆಂಟ್ ನಾನು ಇವಾಗ್ಲೂ ಮರೆಯಲ್ಲ. ಆ ವಿಡಿಯೋ ಇನ್ನೂ ನನ್ನ ಹತ್ರ ಇದೆ, ನೋಡ್ತಾ ಇರ್ತೀನಿ. ನನ್ಗೆ ನಿಜವಾಗ್ಲೂ ಪ್ರೌಡ್ ಮೂಮೆಂಟ್ ಅಲ್ಲ.
ಓಕೆ, ನೀವು ಇವಾಗ ಮಾಡೆಲಿಂಗ್ ಬರಕ್ಕೂ ಮುಂಚೆ ಆಕ್ಟಿಂಗ್ ಮಾಡಿ ಬಂದಿದ್ದು. ಸೊ ಯಾವುದು ಫಸ್ಟ್ ನಿಮ್ದು ಮೂವಿ? ಸೀರಿಯಲ್ ಅಂದ್ರೆ ನಾನು ಅವ ಮಾಂಗಲ್ಯಂ ತಂತು ನಾನೇನತ್ತ ಕಲರ್ ಸೂಪರ್ ಅಲ್ಲಿ ಬರ್ತಾ ಇತ್ತು. ಅದ್ರಲ್ಲಿ ಒಂದು ಫ್ರೆಂಡ್ ಹೀರೋದು ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೆ. ಬಟ್ ಲಾಂಗ್ ಕ್ಯಾರೆಕ್ಟರ್ ಏನು ಇರಲಿಲ್ಲ, ಬಟ್ ಶಾರ್ಟ್ ಟೈಮೇನೆ. ಬಟ್ ಆಕ್ಟಿಂಗ್ ಸ್ಕೂಲ್ ಮುಗಿಸ್ಬಿಟ್ಟು ಆ ಸೀರಿಯಲ್ ಸಿಕ್ಕಿದಾಗ ಒಂದು ಆನ್ ಸ್ಕ್ರೀನ್ ಮೇಲೆ ಬರೋದು ಒಂದು ಖುಷಿ. ಅದು 1 ಸೆಕೆಂಡ್ ಅಪಿಯರೆನ್ಸ್ ಇರ್ಲಿ, 1 ನಿಮಿಷ ಅಪಿಯರೆನ್ಸ್ ಇರ್ಲಿ, ಎಪಿಸೋಡ್ ಅಪಿಯರೆನ್ಸ್ ಇರ್ಲಿ, ಅದೊಂಥರ ಪ್ರೌಡ್ ಮೂವ್ಮೆಂಟ್. ಅದಾದ್ಮೇಲೆ ಸ್ಟಾರ್ ಸುವರ್ಣದಲ್ಲಿ ಕೃಷ್ಣ ತುಳಸಿ ಅಂತ ಬಂತು, ಅದ್ರಲ್ಲಿ ಮಾಡಿದೆ. ಅದಾದ್ಮೇಲೆ 2-3 ಸೀರೀಸ್ ಕಲರ್ಸ್ ಅಲ್ಲೇ ಮಾಡಿದೆ. ಆಮೇಲೆ ಮೂವಿ ತದ್ವಿರುದ್ಧ ಅಂತ ಮಾಡಿದ್ದೀನಿ. ಆಲ್ಮೋಸ್ಟ್ ಮೇ ಬಿ 1 or 2 months ರಿಲೀಸ್ ಆಗುತ್ತೆ. ಸೊ ಅದು ನಂದು ಫಸ್ಟ್ ಮೂವಿ. ಇವಾಗ ಪ್ರಾಜೆಕ್ಟ್ ಶೂಟ್ ಆಗಿದೆ. ಓಕೆ, ಇವಾಗ ಮಾಡೆಲಿಂಗ್ ಅಂತ ಬಂದಾಗ ಕೆಲವೊಬ್ಬರು ದುಡ್ಡು ಮಾಡೋದಕ್ಕೋಸ್ಕರ ಫೇಕ್ ಮಾಡೆಲಿಂಗ್ ತರಾನು ಮಾಡ್ತಿದ್ದಾರೆ. ಲೈಕ್ ಅವ್ರನ್ನ ಕರ್ಸ್ಕೊಬಿಟ್ಟು ದುಡ್ಡು ಅವ್ರ ಹತ್ರನೇ ದುಡ್ಡು ಇಸ್ಕೊಂತಾ ಇದ್ದಾರೆ. ಲೈಕ್ ತುಂಬಾ ಇದೆ. ಬರೀ ಮಾಡೆಲಿಂಗ್ ಅಲ್ಲಿ, ಆಕ್ಟಿಂಗ್ ಅಲ್ಲೂ ಆಗಿದೆ. ನಿಮ್ಗೆ ಈ ತರ ಸ್ಟಾರ್ ಕ್ಯಾಸ್ಟಿಂಗ್ ಅಲ್ಲಿ ಚಾನ್ಸ್ ಕೊಡ್ತೀವಿ ಮೂವಿಲಿ, ನೀವು ಇಷ್ಟು ಇನ್ವೆಸ್ಟ್ ಮಾಡಿ, ಇಷ್ಟು ಪ್ರೊಡ್ಯೂಸ್ ನೀವು ಇನ್ವೆಸ್ಟ್ ಮಾಡಿ ಅಂತಾರೆ. ಇನ್ನೊಂದು ಕೆಲವೊಂದು ಏಜೆನ್ಸಿಗಳು, ಮಾಡೆಲಿಂಗ್ ಏಜೆನ್ಸಿಗಳಲ್ಲಿ ಇಷ್ಟೊಂದು ಅಮೌಂಟ್ ನೀವೊಂದು ಫೋಟೋ ಶೂಟ್ ಮಾಡಿಸಿ ಒಂದು ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡಿ ಅಂತ ಅದಕ್ಕೊಂದು ಪ್ಯಾಕೇಜ್ ಇಟ್ಟಿರ್ತಾರೆ, ಫೋಟೋ ಶೂಟ್ ಮಾಡಿಸ್ತಾರೆ. ಅದ್ರ ಜೊತೆಗೆ ನಿಮ್ಗೆ ನೆಕ್ಸ್ಟ್ ನಾವು ಬ್ರ್ಯಾಂಡ್ ಜೊತೆ ಕನೆಕ್ಟ್ ಮಾಡ್ತೀವಿ, ಇಷ್ಟು ದುಡ್ಡನ್ನ ಇಡೀ ವರ್ಷದಲ್ಲಿ, ಬಟ್ ನಿಮ್ಗೆ 1 year ನೀವು ಹೀಗೆ ಇನ್ವೆಸ್ಟ್ ಮಾಡಿದ್ರೆ 5-6 years ಅಗ್ರಿಮೆಂಟಲ್ ಕಾಂಟ್ರಾಕ್ಟ್ ಬೇಸ್ಡ್ ಬ್ರ್ಯಾಂಡ್ ಜೊತೆ ವರ್ಕ್ ಬರುತ್ತೆ ಅಂತಾನು ಬರುತ್ತೆ. ಬಟ್ ಅದು ಎಷ್ಟೊಂದು ನಿಜವಾಗಿರೋದು ಇದೆ, ಕೆಲವೊಂದು ಎಷ್ಟೊಂದು ಫ್ರಾಡ್ ಮಾಡೋರು ಇದ್ದಾರೆ. ಸೊ ಅದು ನಾವು ಕೇರ್ಫುಲ್ ಆಗಿರ್ಬೇಕು. ಒಂದ್ 10 ಕಡೆ ವಿಚಾರಿಸ್ಬೇಕು. ಆತರ ಯಾರೇ ಆದ್ರೂ, ನಾನಂತಲ್ಲ, ಇವಾಗ ಯಾರೇ ಮಾಡೆಲಿಂಗ್, ಇನ್ನೊಂದೇನಂದ್ರೆ ಹೊಸದಾಗಿ ಬರ್ತಿರ್ತಾರಲ್ವಾ, ಮಾಡೆಲಿಂಗ್ ಏನು ಗೊತ್ತಿರಲ್ಲ, ಬಿಗಿನರ್ಸ್ ಇರ್ತಾರಲ್ಲ, ಅವ್ರಿಗೆ ತುಂಬಾ ಈ ತರ ಫ್ರಾಡ್ ಮಾಡ್ತಾರೆ. ಸೊ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಆಕ್ಚುಲಿ ಅವ್ರು ಹೇಗ್ ಥಿಂಕ್ ಮಾಡ್ತಾರೆ ಅಂದ್ರೆ, ಓಕೆ ಫೋಟೋ ಕೊಡ್ತಾರೆ ಅಂತ ಹೇಳಿ ಏನು ಮಾಡ್ತಾರೆ, ಹೌದಾ ನನ್ಗೆ ಈ ಬ್ರ್ಯಾಂಡ್ ಜೊತೆ ಸಿಕ್ಬಿಡುತ್ತಾ, ಬೇಗ ಹೌದು ಎಕ್ಸೈಟ್ಮೆಂಟ್ ಅಲ್ಲಿ ಗೊತ್ತಿಲ್ಲದೆ ಕೊಟ್ಬಿಡ್ತಾರೆ. ಸೊ ಅದು ಇದ್ದೇ ಇದೆ. ಆಕ್ಚುಲಿ ನನ್ನ ಫ್ರೆಂಡ್ ಒಬ್ರು 15,000 ಕೊಟ್ಟು ಗೋವಾ ಕರ್ಕೊಂಡೋಗಿ ಒಂದು ಶೀಲ್ಡ್ಗೋಸ್ಕರ 15,000 ಕೊಡೋ ಅವಶ್ಯಕತೆ ಇದೆಯಾ? ಇವಾಗ ಇನ್ನೊಂದು ನಡೀತಿದೆ ಆಯ್ತಾ, ಅದೊಂದು ನಮ್ಗೆಲ್ಲ ಕಷ್ಟಪಟ್ಟು ಸಾಧನೆ ಮಾಡ್ಬಿಟ್ಟು ಅವಾರ್ಡ್ ತಗೊಂಡು ಅಭ್ಯಾಸ ಇದೆ. ಇನ್ನೊಂದಿದೆ, ಇವಾಗ ನಾಮಿನೇಟ್ ಮಾಡ್ಕೋಬೇಕು ನೀವೇ, ಬಟ್ ಯು ಹ್ಯಾವ್ ಟು ಪೇ. ಎಷ್ಟೊಂದು ನಡೀತಾ ಇದೆ, ನೀವೇ ಪೇ ಮಾಡ್ಬಿಟ್ಟು ನಿಮ್ ಕ್ಯಾಟಗರಿನ ನೀವು ನಾಮಿನೇಟ್ ಮಾಡ್ಕೊಂಡು ಅವಾರ್ಡ್ ತಗೋಬೇಕು. ಇದು ಯಾಕೆ? ಫಸ್ಟ್ ಆಫ್ ಆಲ್ ಅವ್ರು ಕೊಡೋ ಶೀಲ್ಡ್ಗೆ 1,000 ರೂಪಾಯಿ ಇರೋಲ್ಲ ಆಯ್ತಾ, ನೀವು ಚಿಕ್ಕಪೇಟೆಗೆ ಹೋದ್ರೆ ಕಮ್ಮಿಗೆ ಸಿಗುತ್ತೆ. ಆಮೇಲೆ ಅವ್ರೇನ್ ದೊಡ್ಡ ಯಾವ ಚಾನಲ್ ಟೆಲಿಕಾಸ್ಟ್ ಆಗಲ್ಲ, ಯಾವ ಸೆಲೆಬ್ರಿಟೀಸ್ ಬಂದು ನಿಮಗೆ ಕೊಡಲ್ಲ ಆಯ್ತಾ, ಯಾರೋ ಅವ್ರವ್ರೇ ಕೊಡ್ತಾರೆ. ಅದನ್ನ ದುಡ್ಡು ತಗೊಂಡ್ಬಿಟ್ಟು ನಿಮ್ಗೆ ಈ ಅವಾರ್ಡ್ ಕೊಡ್ತೀವಿ, ಬಟ್ ನೀವು ಎಲ್ಲಾ ಕಡೆ ತೋರ್ಸ್ಕೋಬಹುದು ನನ್ಗೆ ಈ ಅವಾರ್ಡ್ ಸಿಕ್ಕಿದೆ ಅಂತ. ನಾನು ಇದ್ವಾಗ್ಲೂ ಲಿಟ್ರಲಿ 1 ರೂಪಾಯಿ ಇಲ್ಲಿವರೆಗೂ ಪೇ ಮಾಡಿಲ್ಲ. ನಿಮ್ ಬೇಕಾದ್ರೆ ನಮ್ಮ ಮನೇಲಿ ನೋಡ್ಬೋದು ಎಷ್ಟೊಂದು ಇದಿದೆ ಮೊಮೆಂಟೋಸು. ಇಲ್ಲಿವರೆಗೂ ನಾನು 1 ರೂಪಾಯಿ ಕೊಟ್ಟಿಲ್ಲ, ಬಟ್ ಅದು ಇದೆ. ಓಕೆ, ಅಲ್ಲಿ 2 ಇದಾವೆ. ಸೊ ಅವು ಎಲ್ಲಿ ಸಿಕ್ಕಿದ್ದು? ಇದು ಇಂಡಿಯನ್ ಅಚೀವರ್ಸ್ ಅವಾರ್ಡ್ಸ್ ಅಂತ ಲಾಸ್ಟ್ ಇಯರ್ BGS ಅಲ್ಲಿ ಆರ್ಗನೈಸ್ ಮಾಡಿದ್ರು. ಅದ್ರಲ್ಲಿ ಗುರೂಜಿ ಇದಾರಲ್ಲ, ಅವ್ರು ನನಗೆ ಇದು ಫೆಲಿಸಿಟ್ ಮಾಡಿದ್ದು. ಮತ್ತೆ ಇದೆಲ್ಲ ಫ್ಯಾಷನ್ ಶೋಸ್ ಅಲ್ಲಿ ಗೆಸ್ಟ್ ಆಗಿ ಕರೆದಾಗ ಮಾಡಿರೋದು. ಆಕ್ಚುಲಿ ಇವಾಗ ನಿಮ್ಮ ಬ್ಯೂಟಿ ಟಿಪ್ಸ್ ಬಂದ್ರೆ ಏನು ನಿಮ್ಮ ಬ್ಯೂಟಿ ಸೀಕ್ರೆಟ್? ಬ್ಯೂಟಿ ಟಿಪ್ಸ್ ಅಂತ ಏನಿಲ್ಲ. ಫಸ್ಟ್ ಇಂದ ನನ್ಗೆ ಹೆಂಗಂದ್ರೆ, ನಾನು ಆಕ್ಚುಲಿ ದಪ್ಪ ಇದ್ದೆ ಮುಂಚೆ. ನಾನು ಸ್ಪೋರ್ಟ್ಸ್ ಅಲ್ಲಿ ಇರ್ಬೇಕಂದ್ರೆ ನಂದು ಫುಡ್ ರೋಟೀನ್ಸ್ ಆಗ್ಲಿ, ಫಿಟ್ನೆಸ್ ರೋಟೀನ್ ಆಗ್ಲಿ ಪ್ರಾಪರ್ ಆಗಿತ್ತು. ಅಂದ್ರೆ ರೆಗ್ಯುಲರ್ ಹೇಗೆ ನಾವು ಪ್ರಾಕ್ಟೀಸ್ ಮಾಡ್ತೀವಿ, ಎಷ್ಟು ನಮ್ ಕ್ಯಾಲರೀಸ್ ಬರ್ನ್ ಆಗ್ತದ ಪ್ರಕಾರನೇ ಫುಡ್ ಇರ್ತಾ ಇತ್ತು. ಸೊ ಅವಾಗ ನಾನು ಆಕ್ಚುಲಿ ದಪ್ಪ ಇದ್ದೆ. ಅದಾದ್ಮೇಲೆ ನಾನು ಕಾನ್ಶಿಯಸ್ಲಿ ಮೇಂಟೈನ್ ಮಾಡಿರೋದು ಸಣ್ಣ ಆಗ್ಬೇಕು ಅಂತ. ಅವಾಗೆಲ್ಲ ದಪ್ಪ ಅಂತ ಹೇಳ್ತಿದ್ರು, ಇವಾಗ ಸಣ್ಣ ಅಂತ ಇದಾರೆ. ಬಟ್ ಐ ಆಮ್ ಹ್ಯಾಪಿ, ಯಾಕಂದ್ರೆ ಹೆಲ್ತ್ ತುಂಬಾ ಇಂಪಾರ್ಟೆಂಟ್. ನೀವು ದಪ್ಪ ಇದ್ರೆ ಸಣ್ಣಗೆ ಮ್ಯಾಟರ್ ಆಗಲ್ಲ, ಬಟ್ ನೀವು ಹೆಲ್ದಿಯಾಗಿ ಫಿಟ್ ಆಗಿದ್ರೆ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಸೊ ನಾನು ಟಿಪ್ಸ್ ಅಂತ ನಾನು ಏನು ತುಂಬಾ ಎಲ್ಲ ಫಾಲೋ, ನಾನು ಆಕ್ಚುಲಿ ತುಂಬಾ ಸೆನ್ಸಿಟಿವ್, ನನ್ನ ಸ್ಕಿನ್ ತುಂಬಾ ಸೆನ್ಸಿಟಿವ್ ಇದೆ. ಬೇಸಿಕಲಿ ನಾನು ಫಿಸಿಕಲಿ ನಾನು ವೆರಿ ಸೆನ್ಸಿಟಿವ್, ನಾನು ತುಂಬಾ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಕ್ ಹೋಗಲ್ಲ. ಬಟ್ ಏನಂದ್ರೆ ನಾನು ತುಂಬಾ ಅನ್ಹೆಲ್ದಿ, ಅಂದ್ರೆ ಇವಾಗ ತುಂಬಾ ಜಂಕು, ರೋಡ್ ಪಾನಿಪುರಿ ಆಗ್ಲಿ, ಬರ್ಗರ್ ಆಗ್ಲಿ, ಪಿಜ್ಜಾ, ಆ ತರ ಎಲ್ಲ ಲೈಕ್ ಇವಾಗ ಅಂತ ಹೆಂಗಂಗ್ ಜಂಕ್ ಫುಡ್ಡೇ 90% ತಿಂತಾ ಇದಾರೆ. ನಾನು ಯೂಶಲಿ ಅಷ್ಟೊಂದು ಬಜ್ಜಿ ಬೋಂಡಗಳೆಲ್ಲ ಅಷ್ಟು ತಿನ್ನಲ್ಲ, ನಂಗೆ ಅದು ಇಷ್ಟಗಳಿಲ್ಲ. ಅಷ್ಟೊಂದು ಎಣ್ಣೆಲಿ ಫ್ರೈ ಮಾಡಿ ಅದೆಲ್ಲ ನಾನು ಬೇಸಿಕಲಿ ನಾನು ಫುಡ್ಡಿ ಅಲ್ಲ, ಸೊ ಅದೆಲ್ಲ ನಂಗೆ ಇಷ್ಟ ಆಗಲ್ಲ. ಬಟ್ ಇರೋದ್ರಲ್ಲ, ಬಟ್ ಏನಂದ್ರೆ ನಾನು ಅಷ್ಟೊಂದೆಲ್ಲ ಏನು ಫಾಲೋ ಮಾಡಿ ಇನ್ನೊಬ್ರಿಗೆ ಹೇಳೋ ತರ ಎಲ್ಲ ಏನು ಫಾಲೋ ಮಾಡಲ್ಲ. ಮೇ ಬಿ ನಾನು ಬ್ಲೆಸ್ಡ್ ವಿತ್ ಗುಡ್ ಬಾಡಿ ಅಂತ ಹೇಳ್ಬೋದು, ಯಾಕಂದ್ರೆ ನನ್ನ ಬಾಡಿ ತುಂಬಾ ಈಸಿಯಾಗಿ ರಿಯಾಕ್ಟೇಬಲ್ ಆಗಿದೆ. ನೀನು ಚೆನ್ನಾಗಿ ನಾನು ತಿಂದ್ರೆ ಈಸಿಯಾಗಿ ಪುಟ್ ಅನ್ನು ಹಾಕ್ತೀನಿ. ನಾನು ಸ್ವಲ್ಪ ಕಾನ್ಶಿಯಸ್ ಆಗಿ ಫುಡ್ ಕಂಟ್ರೋಲ್ ಮಾಡಿದ್ರೆ ವೆಯ್ಟ್ ಲಾಸ್ ಮಾಡ್ಕೋತೀನಿ. ಇವಾಗ ತೆಳ್ಳಗಿರೋದ್ರಿಂದ ಕೆಲವೊಂದು ಡ್ರೆಸ್ಗಳು ಕೆಲವೊಬ್ಬರಿಗೆ ಕಂಫರ್ಟಬಲ್ ಆಗಲ್ಲ, ಸೊ ಹಾಗೇನಾದ್ರೂ ನಿಮ್ಗೆ ಆಗುತ್ತಾ? ಇಲ್ಲ, ನನ್ಗೆ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ನಾನು ಐ ಆಮ್ ರಿಯಲಿ ಹ್ಯಾಪಿ. ತುಂಬಾ ನಂಗೆ ಪ್ರೌಡ್. ಜನರಲಿ ನನ್ನ ಬಾಡಿ ಸೈಜ್ ಏನು ಔಟ್ಫಿಟ್ ಟ್ರೈ ಮಾಡ್ತೀನಿ, ನಾನು ಅದನ್ನ ಆಲ್ಟ್ರೇ ಮಾಡಿಲ್ಲ ಇಲ್ಲಿವರೆಗೂ ಲೈಫಲ್ಲಿ. ಅಂದ್ರೆ ನಂದು ಇವಾಗ ನಾನು ಫ್ಯಾಷನ್ ಡಿಸೈನಿಂಗ್ ಮಾಡಿದ್ದೀನಿ. ಸೊ ನಂದ್ರಲ್ಲಿ ಬಾಡಿ ಫಾರ್ಮ್ 6 ಅಂತ ಇರುತ್ತೆ. ಈಗ ನೋಡಿರ್ಬೋದು
ಬೋಟಿಕ್ಸ್ ಅಲ್ಲೆಲ್ಲ ಒಂದು ಬ್ಲಾಕ್ ಕಲರ್ ಒಂದು ಮ್ಯಾನ್ಕ್ವಿನ್ ಇಟ್ಟಿರ್ತಾರೆ. ಸೊ ಅದ್ರ ಮೆಷರ್ಮೆಂಟ್ಗೆ ಯೂಶಲಿ ಹೊಡಿತಾರೆ. ಅದ್ರಲ್ಲಿ ಫಾರ್ಮ್ಸ್ ಹೊಲಿತಾರೆ, ಫಾರ್ಮ್ಸ್ ಇರುತ್ತೆ, ಬಾಡಿ ಫಾರ್ಮ್ 6 ಮತ್ತೆ 8 ಅಂತ. ನಂದು ಎಕ್ಸಾಕ್ಟ್ಲಿ ಬಾಡಿ ಫಾರ್ಮ್ 6 ಬರುತ್ತೆ. ಅಂದ್ರೆ ನೀವು ಏನು ಬೋಟಿಕಲ್ಲಿ ಬೈ ಡಿಫಾಲ್ಟ್ ಸ್ಟಿಚ್ ಮಾಡಿರ್ತಾರೆ, ನಿಮ್ಗೆ ಅಂಗಡಿಲಿ ಇವಾಗ ಸ್ಮಾಲ್ ಸೈಜ್ ಅಂತ ನೀವು ಮಾಲ್ಗೆ ಹೋಗಿ ತಗೊಂಡ್ರೆ ಏನ್ ಸ್ಟಿಚ್ ಮಾಡಿರ್ತಾರೆ ಎಕ್ಸಾಕ್ಟ್ಲಿ ನನ್ಗೆ ಆ ಸೈಜ್ ಫಿಟ್ ಆಗುತ್ತೆ ಎಕ್ಸ್ಟ್ರಾ ಸ್ಮಾಲ್ಸ್ ಅಲ್ಲಿ. ಸೊ ಜನರಲಿ ನನ್ ಕಂಫರ್ಟ್ ಇಲ್ಲದಿರೋ ಬಟ್ಟೆ ನಾನು ಇದುವರೆಗೂ ಹಾಕಿಲ್ಲ. ನನ್ಗೆ ಏನ್ ಕಂಫರ್ಟಬಲ್ ಆಗಿರುತ್ತೆ ಅದು, ಮತ್ತೆ ನನ್ಗೆ ಇದೇ ಬ್ರ್ಯಾಂಡೇ ಹಾಕೋಬೇಕು ಆ ಥರ ಇಲ್ಲ. ನನಗೆ ಕಂಫರ್ಟು ನನಗೆ ಚೆನ್ನಾಗಿ ಕಾಣಿಸ್ತಿದೆ ಅಂದ್ರೆ ನಾನು ಎಲ್ಲಿಂದ ಬೇಕಾದ್ರೂ ತಗೊಳ್ತೀನಿ. ಸೊ ನಾನು ಆನ್ಲೈನ್ ಶಾಪ್ ಮಾಡ್ತೀನಿ, ರೋಡ್ ಸೈಡ್ ಶಾಪ್ ಮಾಡ್ತೀನಿ, ಇಷ್ಟ ಆಯ್ತು ಅಂದ್ರೆ ಹೋಗಿ ಶೋರೂಮಲ್ಲೂ ಶಾಪ್ ಮಾಡ್ತೀನಿ. ನನಗೆ ಏನಾದ್ರು ಇಷ್ಟ ಆಗಬೇಕು, ಕಂಫರ್ಟ್ ಆಗಿರ್ಬೇಕು. ಬಟ್ ಯೂಶಲಿ ನನ್ನ ಬಾಡಿ ನಾನು ಅಷ್ಟೊಂದು ಸಣ್ಣ ಇಲ್ಲ, ಆಮೇಲೆ ನನ್ನ ಹೈಟ್ಗೆನೆ ನನ್ನ ಫಿಟ್ನೆಸ್ ಏನಿದೆ ಬೇಗ ಈಸಿಯಾಗಿ ಕಲೆಕ್ಷನ್ ಸಿಗುತ್ತೆ. ಓಕೆ, ಡಯಟ್ ಸೀಕ್ರೆಟ್ ಏನಾದ್ರು ಹೇಳೋದಾದ್ರೆ? ಡಯಟ್ ನಿಜವಾಗ್ಲೂ ಸೀಕ್ರೆಟ್ ಏನೂ ಇಲ್ಲ. ಟು ಬಿ ಹಾನೆಸ್ಟ್, ನನ್ಗೆಲ್ಲ ಕೇಳ್ತಿರ್ತಾರೆ ನೀವ್ ಹೆಂಗ್ ಸಣ್ಣ ಅದೇ ಹೇಳು 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 ಅಂತ, ಅದೊಂದು ಕೇಳ್ತಾರೆ. ಇನ್ನೊಂದು ಹೆಂಗ್ ಮೇಂಟೈನ್ ಮಾಡೋದು ಅಂತ ಕೇಳ್ತಾರೆ. ನಾನು ನಿಜ ಹೇಳ್ಬೇಕಂದ್ರೆ ವೆರಿ ಬ್ಯಾಡ್. ನನ್ನದು ಸ್ಲೀಪ್ ಪ್ಯಾಟರ್ನ್ಸ್ ನಾನು ನಿಜವಾಗ್ಲೂ ಮೇಂಟೈನ್ ಮಾಡಲ್ಲ, ಫುಡ್ ಪ್ಯಾಟರ್ನ್ ಮೇಂಟೈನ್ ಮಾಡಲ್ಲ ಆನೆಸ್ಟ್ಲಿ. ಬಟ್ ಏನಂದ್ರೆ ನಾನು ಹೇಳಿದಾಗ ಬ್ಲೆಸ್ಡ್ ವಿತ್ ಗುಡ್ ಬಾಡಿ, ಅಂದ್ರೆ ಈಸಿಯಾಗಿ ನಾನು ಏನೇ ತಿಂದ್ರೂ ಅಡ್ಜಸ್ಟ್ ಆಗುತ್ತೆ. ಆಮೇಲೆ ನಾನು ಇವಾಗ ವೆಯ್ಟ್ ಲಾಸ್ ಮಾಡ್ಕೋಬೇಕಂದ್ರೂ ನಾನು ಪ್ರಾಪರ್ ಆಗಿ ಫುಡ್ ಡಯಟ್ ಮಾಡಿ ಫ್ಯಾಟ್ ಐಟಮ್ಸ್ ತಿಂದೇ ಇದ್ರೆ, ಫ್ಯಾಟ್ ಕೊಡುವಂಥದ್ದು ಕೊಲೆಸ್ಟ್ರಾಲ್ ಕೊಡುವಂಥ ಫುಡ್ ತಿಂದಿಲ್ಲ ಅಂದ್ರೆ ನನ್ನ ಬಾಡಿ ಬೇಗ ರಿಯಾಕ್ಟ್ ಆಗುತ್ತೆ. ಆಮೇಲೆ ನಾವು ಯಾವ ಜಿಮ್ಗೂ ಹೋಗಲ್ಲ, ಫಿಟ್ನೆಸ್ ಇಲ್ಲ, ನಾನು ಸ್ಪೋರ್ಟ್ಸ್ ಅಷ್ಟೇ. ಇವಾಗ ಆಮೇಲೆ ಮುಂಚೆನೇ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ, ಇವಾಗ ಹಿಂಗಾಗ್ಬಿಟ್ಟಿದ್ದಾರೆ ಮ್ಯಾಚ್ ಇದ್ದಾಗ 1 ವಾರ ಪ್ರಾಕ್ಟೀಸ್ ಮಾಡ್ತೀವಿ ಅಷ್ಟೇ. ಮ್ಯಾಚ್ ಇದ್ರೆ ಎಲ್ಲರೂ, ಯಾಕಂದ್ರೆ ಇವಾಗೆಲ್ಲ ಪ್ರೊಫೆಷನಲ್, ಅವಾಗ ನಾವು ಸ್ಟೂಡೆಂಟ್ ಇದ್ವಿ, ಬೆಳಿಗ್ಗೆ ಸಂಜೆ ಪ್ರಾಕ್ಟೀಸ್ ಮಾಡ್ತಿದ್ವಿ. ಇವಾಗೆಲ್ಲ ಅವ್ರ ಕೆಲಸದಲ್ಲಿ ಬಿಸಿ ಇರ್ತಾರೆ, ಅವ್ರ ಟೈಮಿಂಗ್ ನಮ್ಮ ಟೈಮಿಂಗ್ ಮ್ಯಾಚ್ ಆಗಲ್ಲ. ಸೊ ಟೂರ್ನಮೆಂಟ್ ಇದ್ದಾಗ 1 ವಾರ ಪ್ರಾಕ್ಟೀಸ್ ಮಾಡ್ತೀವಿ, ಮ್ಯಾಚ್ ಆಡ್ತೀನಿ ಅಷ್ಟೇ. ಹೌದು, ಹೋಗ್ತೀವಿ. ಸೊ ಮ್ಯಾಚಸ್ ಇದ್ದಾಗ 1 ವಾರ ಪ್ರಾಕ್ಟೀಸ್ ಮಾಡ್ತೀವಿ, ಡೈರೆಕ್ಟ್ ಮ್ಯಾಚ್ ಆಡ್ತೀವಿ, ಬರ್ತೀವಿ. ಸೊ ಸ್ಕಿನ್ನಿಗೆ ಏನಾದ್ರು ಪ್ರಾಬ್ಲಮ್ ನಮ್ಗೆ ಆಗಿತ್ತು ಆಕ್ಚುಲಿ. ನಾನು ಹಾಸ್ಟೆಲ್ ಇದ್ದಾಗ ಸನ್ ಬರ್ನ್ ಆಗ್ಬಿಟ್ಟು ಫುಲ್ ಬ್ಲಾಕ್ ಪ್ಯಾಚಸ್ ಎಲ್ಲ ಆಗ್ಬಿಟ್ಟಿತ್ತು. ಮುಂಚೆ ನನ್ನ ಸ್ಕಿನ್ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಬಟ್ ಇವಾಗ ಅದಾದ್ಮೇಲೆ ತುಂಬಾ ವರ್ಷ ಆಯ್ತು ಅದಾದ್ಮೇಲೆ. ಯೂಶಲಿ ನನ್ಗೆ ಅವಾಗೆಲ್ಲ ಔಟ್ಡೋರ್ ಮ್ಯಾಚಸ್ ಇರ್ತಾ ಇತ್ತು, ಬಟ್ ಇವಾಗೆಲ್ಲ ಆಲ್ಮೋಸ್ಟ್ ಮ್ಯಾಚಸ್ ಎಲ್ಲ ಇಂಡೋರೇ ಇರುತ್ತೆ. ಸೊ ಸ್ಕಿನ್ ಅದರಿಂದ ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ಎದ್ದು ಬಿದ್ರೆ ಏನೋ ಗಾಯಗಳಾದ್ರೆ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ, ಪ್ಯಾಚಸ್ಗಳು ಬೀಳತ್ತೆ ಅಂತ. ಓಕೆ, ಇವಾಗ ಬಾಯ್ಸ್ ಗರ್ಲ್ಸ್ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು ಜಡ್ಜ್ಮೆಂಟ್ ಮಾಡ್ತಾರೆ, ಸೊ ಅದ್ರ ಬಗ್ಗೆ ಅವ್ರಿಗೆ ಏನ್ ಹೇಳ್ತೀರಾ? ಬರೀ ಬಾಯ್ಸ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಅಂತ. ಗರ್ಲ್ಸ್ ಅದು ತುಂಬಾ ಕ್ಯಾಟಗರಿ ಗರ್ಲ್ಸ್ ಇದ್ದಾರೆ, ಅವ್ರಿಗೆ ಫ್ರೀಡಮ್ ಇಲ್ಲ. ಅವ್ರಿಗೆ ಇಷ್ಟ ಇದೆ, ನಾನು ತುಂಬಾ ಟ್ರೆಂಡಿ ಆಗಿರ್ಬೇಕು, ನಾನು ಶಾರ್ಟ್ ಡ್ರೆಸ್ ಹಾಕೊಬೇಕು, ನಾನು ಹೀಗೆ ಬೋಲ್ಡ್ ಆಗಿರ್ಬೇಕು ಅಂತ ತುಂಬಾ ಆಸೆ ಇದೆ. ಬಟ್ ಅವ್ರ ಮನೇಲಿ ಇರ್ಬೋದು ಅಥವಾ ಸೊಸೈಟಿಗೆ ಹೆದರ್ಕೊಂಡು ಅಥವಾ ಅವ್ರಿಗೆ ಮೇ ಬಿ ಕಂಫರ್ಟಬಲ್ ಇಲ್ದಾನೆ ಇರ್ಬೋದು, ಬಟ್ ಅವ್ರಿಗೆ ಇಷ್ಟ ಇರುತ್ತೆ. ಅವ್ರಿಗೆ ಬೇರೆಯವ್ರು ನೋಡಿದಾಗ ತಡ್ಕೊಳಕ್ ಆಗಲ್ಲ. ಒಂದು ಓಕೆ ಅವ್ರು ಹಾಕೊಂಡಾಗ ನಮ್ಗೆ ಹಾಕೊಳಕ್ ಆಗಲ್ಲ ಅಂದಾಗ ಅವ್ರೇನ್ ಮಾಡ್ತಾರೆ, ರೂಮರ್ ಸ್ಟಾರ್ಟ್ ಮಾಡ್ತಾರೆ, ಇಲ್ಲ ಜಲಸ್ ಫೀಲ್ ಆಗ್ತಾರೆ, ಕಾಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ, ಬೇರೆಯವ್ರ ಹತ್ರ ಅವ್ರು ನೋಡಿದ್ಯಾ ಹಿಂಗ ಹಾಕೊಂಡು ಹೋಗುದು ಅಲ್ಲಿ ಹೋಗುದು ಆ ತರ ಎಲ್ಲ ಮಾತಾಡ್ತಾರೆ. ಸೊ ಅದಂತೂ ಮಾಮೂಲಿ ಇದ್ದೇ ಇದೆ. ಆಮೇಲೆ ಬಾಯ್ಸ್ ಏನಂತಂದ್ರೆ, ನಾನು ನಿಜವಾಗ್ಲೂ ಹೇಳ್ತೀನಿ, ಯಾಕೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ರು ಹೀಗೇ ಇರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅವ್ರಿಗೆ ಸಂಬಂಧ ಇರಲ್ಲ. ಇವಾಗ ಅವ್ರು ಅವರು ದುಡಿತಾರೆ, ಅವ್ರು ಹೊಟ್ಟೆಪಾಡು ನೋಡ್ಕೊತಾ ಇದ್ದಾರೆ, ಅವ್ರ ಅಪ್ಪ ಅಮ್ಮ ಇದಾರೆ ಕೇಳಕ್ಕೆ, ಅವ್ರ ಮನೇಲಿ ಅಣ್ಣ ತಮ್ಮದಿಗಳಿದ್ದಾರೆ, ಅವ್ರು ಕೇಳ್ಕೊಂತಾರೆ, ಅವ್ರಿಗೆ ನಾವು ರೆಸ್ಪಾನ್ಸಿಬಲ್. ಯಾಕೆ ಸಂಬಂಧ ಇಲ್ದವ್ರು ಬಂದು ನೀನ್ ಡ್ರೆಸ್ ಕರೆಕ್ಟ್ ಆಗಿ ಹಾಕೊಳಮ್ಮ, ನೀನ್ ಸೀರೆ ಹಿಂಗ್ ಉಡ್ಕೊಳಮ್ಮ, ನಿನ್ಗೆ ಹಂಗೆ ಕ್ಯಾರೆಕ್ಟರ್ ಬಗ್ಗೆ ಬಂದ್ಬಿಡ್ತಾರೆ. ಡ್ರೆಸ್ ಹಾಕೊಳ್ಳೋದ್ರಿಂದ ಕ್ಯಾರೆಕ್ಟರ್ ಡಿಫೈನ್ ಮಾಡ್ಬಿಡ್ತಾರೆ. ನಿಜವಾಗ್ಲೂ ನಮಗ್ ತುಂಬಾ ಇಂಪಾರ್ಟೆಂಟ್ ನಮ್ಮ ಮನ್ಸು. ನಮ್ಮ ಮನ್ಸು ಹೆಂಗಿದೆ ತುಂಬಾ ಮ್ಯಾಟರ್ ಆಗುತ್ತೆ. ಅದರಿಂದ ಅವ್ರ ಮನ್ಸು ಎಷ್ಟು ಕೆಟ್ಟದಾಗಿದೆ, ಅವ್ರ ವಿಕೃತ ಮನ್ಸು ಹೆಂಗಿದೆ, ಅವ್ರ ಮನೋಭಾವ ಏನಿದೆ ಅಂತ ಪ್ರೂವ್ ಆಗುತ್ತೆ ಆಯ್ತಾ. ಆಮೇಲೆ ಇನ್ನೊಂದೇನಂದ್ರೆ, ಒಂದ್ ವ್ಯಕ್ತಿ ಜಡ್ಜ್ ಮಾಡ್ಬೇಕು ಅಂದ್ರೆ ನಾನ್ ಕಣ್ ನೋಡ್ಕೊಂಡ್ ಮಾತಾಡ್ಬೇಕು ಆಯ್ತಾ. ಸೊ ನೀವು ಕಣ್ ನೋಡ್ಕೊಂಡ್ ಮಾತಾಡ್ರೆ ನೀವ್ ವ್ಯಕ್ತಿ ಏನು, ನೀನ್ ಒಳ್ಳೆಯೊಳ ಕೆಟ್ಟೋಳ ಅಂತ ಗೊತ್ತಾಗುತ್ತೆ. ನೀವ್ ಅವ್ರ ದೃಷ್ಟಿಕೋನ ಬೇರೆ ಕಡೆ ಇದೆ ಅಂದ್ರೆ ಅವ್ರು ಕಾಣಿಸೋದು ತಪ್ಪಾಗೆ ಕಾಣಿಸುತ್ತೆ, ಅವ್ರ ಮನೋಭಾವನು ತಪ್ಪಾಗಿರುತ್ತೆ. ಸೊ ಅವ್ರು ಜಡ್ಜ್ ಮಾಡೋರ್ ಬಗ್ಗೆ ನಿಜವಾಗ್ಲೂ ನಾನು ಹೇಳಕ್ಕಾಗಲ್ಲ. ನಾನು ಅವಾಗಲೇ ಹೇಳಿದಾಗೆ ಅವ್ರ ವ್ಯಕ್ತಿತ್ವ ಅಷ್ಟೇ ಕಾಣಿಸ್ಕೊಳ್ಳೋದು, ನಮ್ ವ್ಯಕ್ತಿತ್ವ ಅದ್ರಲ್ಲಿ ಏನೂ ತೋರಿಸ್ಕೊಳ್ಳೋದು. ನಾನು ನಿಜವಾಗ್ಲೂ ನಾನು ಶಾರ್ಟ್ ಬಟ್ಟೆ ಹಾಕೊಳ್ತೀನಿ, ಬಟ್ ನನ್ನ ಫ್ರೆಂಡ್ ಸರ್ಕಲ್ ಇಲ್ಲಿವರೆಗೂ ನೀವು ಯಾರಿಗೆ ಬೇಕಾದ್ರೂ ಕೇಳಿ, ನನ್ನ ಕಸಿನ್ಸ್ ಕೇಳಿ, ನನ್ನ ಫ್ಯಾಮಿಲಿ ಕೇಳಿ, ನಮ್ಮ ಅಕ್ಕಪಕ್ಕ ಮನೇಲಿ ಕೇಳಿ, ನನ್ನ ಇವಾಗಿರೋ ಫ್ರೆಂಡ್ ಸರ್ಕಲ್ ಅಲ್ಲಿ ಕೇಳಿ, ನಾನು ಆಕ್ಚುಲಿ ಎಷ್ಟೊಂದು ಜನ ಡೈರೆಕ್ಟ್ ಆಗಿ ಇಲ್ಲಿವರೆಗೂ ಮೀಟ್ ಮಾಡಿಲ್ಲ, ಬಟ್ ಎಷ್ಟೊಂದು ಜನ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ. ಅವ್ರು ಈಗಲೂ ಹೇಳ್ತಾರೆ, ನೀನ್ ಏನಕ್ಕೆ ಇಷ್ಟು ಸ್ವೀಟ್ ಆಗಿದ್ಯಾ, ಇಷ್ಟು ಕೈಂಡ್ ಆಗಿರ್ತೀಯಾ, ಅಷ್ಟು ಇರಬಾರ್ದು, ತುಂಬಾ ಕಷ್ಟ ಲೈಫಲ್ಲಿ, ಏನಕ್ಕೆ ಎಲ್ಲರಿಗೂ ಹೆಲ್ಪ್ ಮಾಡ್ಬೇಕಂತ ಯೋಚನೆ ಮಾಡ್ತೀಯಾ, ಆ ತರ ಎಲ್ಲ ನಿಜವಾಗ್ ತುಂಬಾ ಜನ ಹೇಳ್ತಾರೆ. ಅವ್ರು ನಾನು ಇದುವರೆಗೂ ನನ್ನ ಮೀಟ್ ಮಾಡಿಲ್ಲ. ಅವರು ಜಡ್ಜ್ ಮಾಡಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನೋಡ್ಬಿಟ್ಟು ಜಡ್ಜ್ ಮಾಡ್ಬೋದು, ಬಟ್ ಅವ್ರು ನಾನೇನು, ನನ್ನ ವ್ಯಕ್ತಿತ್ವ ಏನು ಅಂತ ಅರ್ಥಕೊಂಡಿದ್ದಾರೆ. ಸೊ ಅವ್ರು ಮಾತಾಡೋದನ್ನ ನಾನು ಕನ್ಸಿಡರ್ ಮಾಡಿ, ಇನ್ ಕೇಸ್ ಅವ್ರೇನಾದ್ರು ನೀನು ಇವಾಗ ಮಾಡ್ತೀರಾ ಸರಿ ಇಲ್ಲ ಅಂತ ಹೇಳಿದ್ರೆ ನಾನು ಮನ್ಸಿಗೆ ತಗೊಳ್ತೀನಿ. ಓಕೆ, ಅವ್ರು ನನ್ನ ಬಗ್ಗೆ ನನಗೆ ಗೊತ್ತಿದ್ದು ಏನೋ ಹೇಳ್ತಿದಾರೆ, ಮೇ ಬಿ ನನ್ನ ಹತ್ರ ಏನೋ ತಪ್ಪಿರ್ಬೋದು ಅಂತ. ಬಟ್ ಗೊತ್ತಿಲ್ಲಿರೋರು ಬಾಯ್ಸ್ ಆಗ್ಲಿ ಯಾರೇ ಆಗ್ಲೂ ಅವ್ರು ಜಡ್ಜ್ ಮಾಡಿದ್ರೆ ಅದನ್ನ ನಾನಂತೂ ತಗೊಳಕ್ಕೆ ಹೋಗಲ್ಲ, ಇಗ್ನೋರ್ ಮಾಡ್ತೀನಿ.
ಓಕೆ, ಇವಾಗ ಬಾಸ್ಕೆಟ್ಬಾಲ್ ಅಲ್ಲಿ ಗೋಲ್ಡ್ ಮೆಡಲ್ ಬೇರೆ ಪಡೆದು ಎಷ್ಟು ಖುಷಿ ಇದೆ, ಎಷ್ಟು ಹೆಮ್ಮೆ ಇದೆ? ತುಂಬಾ ಹೆಮ್ಮೆ ಇದೆ. ಏನಕ್ಕಂದ್ರೆ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಕೆಲವೊಂದು ಟಿವಿ ಆಡ್ಸ್ ಎಲ್ಲ ಅವಾಗ ನಾನು ಚಿಕ್ಕಗಿರ್ಬೇಕಾದ್ರೆ ಒಂದು ಬೂಸ್ಟ್ ಯಾವ್ದೋ ಪ್ರಾಡಕ್ಟ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಬಾಸ್ಕೆಟ್ಬಾಲ್ ಸ್ಪೋರ್ಟ್ಸ್ ಆಕ್ಟಿವಿಟಿನ ಆಡಲ್ಲಿ ತೋರಿಸ್ತಾ ಇದ್ರು. ನಾನು ಅವಾಗ ಯೋಚನೆ ಮಾಡಿ ಎಷ್ಟು ದೂರದಿಂದ ಹಿಂಗಪ್ಪ ಹಾಕ್ತಾರೆ, ಕರೆಕ್ಟ್ ಹೋಗಿ ಬಾಸ್ಕೆಟ್ ಅಲ್ಲಿ ಬೀಳುತ್ತಲ್ಲ ಅಂತೆಲ್ಲ ಯೋಚನೆ ಮಾಡಿ. ಚಿಕ್ಕ ವಯಸ್ಸಲ್ಲಿ ಗೊತ್ತಲ್ವ ಏನೇನೋ ವಿಷಯಗಳು ಬರುತ್ತೆ. ಬಟ್ ಅದೇ ಸೇಮ್ ಸ್ಪೋರ್ಟ್ಸ್ನ ನಾನು ಪ್ರೊಫೆಷನಲ್ ತಗೊಂಡು ನಾನು ಒಂದು ಪ್ಲೇಯರ್ ಆಗ್ತೀನಿ ಅಂತ ನಾನು ನಿಜವಾಗ್ಲೂ ಕನ್ಸಲ್ಲಿ ಅನ್ಕೊಂಡಿಲ್ಲ. ಆಮೇಲೆ ಫಸ್ಟ್ ಆಫ್ ಆಲ್ ನಮ್ಗೆ ಗೊತ್ತಲ್ವಾ ಎಷ್ಟೊಂದು ಬಾಸ್ಕೆಟ್ಬಾಲ್ ಒಂದು ಸ್ವಲ್ಪ ಸ್ಟ್ಯಾಂಡರ್ಡ್ ಗೇಮ್, ಹಳ್ಳಿಗಳಲ್ಲಿ ಇಲ್ವೇ ಇಲ್ಲ. ಹೌದು, ಆ ಸ್ಪೋರ್ಟ್ಸ್ ಹೆಂಗಂತಾನು ಗೊತ್ತಿಲ್ಲ, ಸ್ಪೋರ್ಟ್ಸ್ ಇದೆ ಅಂತಾನು ಕೆಲವ್ರಿಗೆ ಗೊತ್ತಿಲ್ಲ ಹೆಂಗೆ ಅಂತ. ವಾಲಿಬಾಲ್ ಅಂತಾರೆ, ಥ್ರೋಬಾಲ್ ಅಂತಾರೆ. ಸೊ ಬಾಸ್ಕೆಟ್ಬಾಲ್ ಅನ್ನೋದೇ ಗೊತ್ತಿಲ್ಲ. ಐ ಆಮ್ ವೆರಿ ಹ್ಯಾಪಿ ಅದೊಂದು ಆ ಸ್ಪೋರ್ಟ್ಸ್ಗೆ ಹೋಗ್ಬಿಟ್ಟು. ಆಮೇಲೆ ಲಕ್ಕಿಲಿ ನಾನು ಸ್ಟೇಟ್ಸ್ ಅಲ್ಲಿ ತುಂಬಾ ಮೆಡಲ್ಸ್ ಆಗಿದೆ ಅವಾಗ ಕಾಲೇಜ್ ಸ್ಕೂಲ್ ಟೈಮ್ಸ್ ಅಲ್ಲೆಲ್ಲ. ಅದಾದ್ಮೇಲೆ ನ್ಯಾಷನಲ್ಸ್ ಹೋದಾಗ ನಂದು ಫಸ್ಟ್ ನ್ಯಾಷನಲ್ ಗೋಲ್ಡ್ ಮೆಡಲ್ ಬಂದು ಕರ್ನಾಟಕಕ್ಕೆ 14 ವರ್ಷ ಆದ್ಮೇಲೆ ನಮ್ಗೆ ಗೋಲ್ಡ್ ಮೆಡಲ್ ಸಿಕ್ಕಿತ್ತು. 14 ಇಯರ್ಸ್ ಇಂದ ನಮ್ ಕರ್ನಾಟಕ ಸ್ಟೇಟ್ಗೆ ಆ ಪರ್ಟಿಕ್ಯುಲರ್ ಟೂರ್ನಮೆಂಟ್ ಅಲ್ಲಿ ಮೆಡಲೇ ಸಿಕ್ಕಿರ್ಲಿಲ್ಲ. ಸೊ ನನ್ನ ಫಸ್ಟ್ ಗೋಲ್ಡ್ ಮೆಡಲ್ ಒಂಥರ ರೆಕಾರ್ಡ್ ತರ. ನಾವಾಗ ವೆನ್ ವಿ ಕೇಮ್ ಬ್ಯಾಕ್ ಟು ಕರ್ನಾಟಕ ಅವಾಗ ನಮ್ಗೆ ಬಂದ್ಬಿಟ್ಟು ಹಾನರ್ ಎಲ್ಲ ಮಾಡಿ ಎಷ್ಟೊಂದು ನ್ಯೂಸ್ ಪೇಪರ್ ಆಡ್ಸ್ ಎಲ್ಲ ಇದೆ ಇವಾಗ್ಲೂ. ನಮ್ಮಮ್ಮ ನೀಟಾಗಿ ಕಟ್ ಮಾಡಿ ಡೈರಿಯಲ್ಲಿ ಹಾಕಿಟ್ಟಿದ್ದಾರೆ. ಎಷ್ಟೊಂದು ನ್ಯೂಸ್ ಪೇಪರ್ ಆಡ್ಸ್ ಆಗಲಿ ಬೆಸ್ಟ್ ಪ್ಲೇಯರ್ ಆಗಿ ಬಂದಿರೋದು ಎಲ್ಲಾನು ಇದೆ. ಓಕೆ, ಲೈಕ್ ಗೋಲ್ಡ್ ಮೆಡಲ್ ಪಡೆದಾಗ ಮನೇಲಿ ಎಷ್ಟು ಹೆಮ್ಮೆ ಪಟ್ಟಿದ್ರು ನಿಮ್ಮ ಬಗ್ಗೆ? ಅವಾಗ ಏನಾಗಿತ್ತು ಅಂದ್ರೆ ನಮ್ಮ ಹಾಸ್ಟೆಲ್ ಅಲ್ಲಿ ಫೋನ್ ಎಲ್ಲ ಅಲೋ ಇರ್ಲಿಲ್ಲ. ತುಂಬಾ ರೆಸಿಡೆನ್ಷಿಯಲ್ ಹಾಸ್ಟೆಲ್ ಅಂತ ತುಂಬಾ ಸ್ಟ್ರಿಕ್ಟ್ ಇರ್ತಾ ಇತ್ತು. ನಮ್ಗೆ ಲಿಟ್ರಲಿ ಹಾರ್ಡ್ಲಿ ನಮ್ಮಮ್ಮ ಹತ್ರ ಮಾತಾಡಕ್ ಸಿಗ್ತಾ ಇದ್ದಿದ್ದು ವಾರಕ್ಕೆ ಒಂದ್ಸರ್ತಿ, ತಿಂಗಳಿಗೆ 1-2-3 ಸರ್ತಿ ಅಷ್ಟೇ ಫೋನಲ್ಲಿ. ಅವಾಗ ಸ್ಮಾರ್ಟ್ ಫೋನ್ಸ್ ಕೂಡ ಇರಲಿಲ್ಲ, ನಾರ್ಮಲ್ ಕೀಪ್ಯಾಡ್ ಫೋನ್ ಇರ್ತಾ ಇತ್ತು. ಬಟ್ ನಾನು ಕಾಲ್ ಮಾಡಿ ಹೇಳ್ತಾ ಇದ್ದೆ ನಾಳೆ ನ್ಯೂಸ್ ಪೇಪರ್ ಬರುತ್ತೆ ನೋಡಮ್ಮ ಅಂತ. ಸೊ ಅವರು ನ್ಯೂಸ್ ಪೇಪರ್ ಅಲ್ಲಿ ನೋಡಿ ಎಲ್ಲ ಓದ್ಬಿಟ್ಟು ಫೋಟೋಸ್ ನೋಡ್ತಾ ಇದ್ರು. ಸಮ್ಟೈಮ್ಸ್ ನ್ಯೂಸ್ ಅಲ್ಲಿ ಅವಾಗ ಮೀಡಿಯಾದಲ್ಲಿ ಅಷ್ಟೊಂದು ಇವಾಗೆಲ್ಲ ಚಾನಲ್ ಬರುತ್ತೆ, ಬಟ್ ಅವಾಗ ನ್ಯೂಸ್ ಪೇಪರ್ ಅಲ್ಲಂತೂ ಬರ್ತಾ ಇತ್ತು. ಅದಕ್ಕೆ ಇವಾಗ್ಲೂ ಕಲೆಕ್ಟ್ ಮಾಡ್ಕೊಂಡು ಎಲ್ಲ ನೀಟಾಗಿ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಸೊ ಅವಾಗ ತುಂಬಾ ಅವಾಗ ಏನಾಗ್ತಾ ಇತ್ತು ಅಂದ್ರೆ ನಾನು ಡೈಲಿ ಅಪ್ಡೇಟ್ ಮಾಡ್ತಾ ಇದ್ದೆ. ನಮ್ ಮ್ಯಾಚಸ್ ಹೋದಾಗಷ್ಟೇ ನಮಗೆ ಕಮ್ಯುನಿಕೇಟ್ ಮಾಡಕ್ ಸಿಗ್ತಾ ಇರ್ತಿತ್ತು. ಯಾಕಂದ್ರೆ ನಾವು ಕೋಚ್ ಜೊತೆ ಹೋಗಿರ್ತಾ ಇದ್ವಿ, ಅಲ್ಲಿ ನಮ್ಗೊಂದು ಫೋನ್ ಸೇಫ್ಟಿಗೋಸ್ಕರ ಇರ್ತದೆ. ಅವಾಗ ನಾವು ರೆಗ್ಯುಲರ್ ಫೋನ್ ಮಾಡ್ಬೇಕಾದ್ರೆ ಮ್ಯಾಚ್ ಹಿಂಗಾಯ್ತು, ಲಿಟ್ರಲಿ ನಮ್ಮಮ್ಮ ಫೈನಲ್ ಮ್ಯಾಚ್ ಅಲ್ಲಿವರೆಗೂ ಕಷ್ಟಪಡ್ಕೊಂಡು ಹೋಗಿದ್ದೀರಾ ಇದೊಂದು ಮ್ಯಾಚ್ ವಿನ್ ಆಗಲಿ ಅಂತ ಅವ್ರು ಪ್ರೇ ಮಾಡ್ತಾ ಇದ್ರು. ವಿನ್ ಆದಾಗ ತುಂಬಾ ಖುಷಿ ಪಡ್ತಾ ಇದ್ರು. ನಮ್ಮ ಯಾರು ಸುತ್ತಮುತ್ತ ಇರ್ತಾರೆ ಊರಲ್ಲಿ ಕೆಲಸ ಮಾಡೋರಾಗ್ಲಿ, ಅಕ್ಕಪಕ್ಕದ ಮನೆಯವರು ಅವರು ತುಂಬಾ ಖುಷಿ ಪಡ್ತಾ ಇದ್ರೆ ಮ್ಯಾಚ್ ವಿನ್ ಆದ್ರಂತೆ, ಆದ್ರೂ ಹೋದಲ್ಲೆಲ್ಲ ವಿನ್ ಆಗ್ತಾರೆ ಅಂತ. ಯಾಕಂದ್ರೆ ನಮ್ಮ ಟೀಮ್ ಅವಾಗ ಟಾಪ್ ಟೀಮ್ ಅಲ್ಲಿ ಕೂಡ ಇತ್ತು ಸ್ಟೇಟ್ ಅಲ್ಲಿ. ಸೊ ಆಲ್ಮೋಸ್ಟ್ ಸ್ಟೇಟ್ ಅಲ್ಲಂತೂ ಎಲ್ಲ ಮ್ಯಾಚ್ ವಿನ್ ಆಗ್ತಿತ್ತು. ನ್ಯಾಷನಲ್ಸ್ ಹೋದಾಗ ಕ್ಲಬ್ ಆಗುತ್ತೆ, ಸ್ಟೇಟ್ ಟಾಪ್ ಟೀಮ್ ಪ್ಲೇಯರ್ಸ್ ನೆಲ್ಲ ತಗೊಂಡು ಹೋಗ್ತಾ ಇದ್ದು. ಸೊ ಅಲ್ಲೂ ವಿನ್ ಆಗ್ಬಿಟ್ರೆ ಇಟ್ ಇಸ್ ಲೈಕ್ ಬಿಗ್ ವಿಕ್ಟ್ರಿ. ತುಂಬಾ ಖುಷಿ ಪಡ್ತಾ ಇದ್ರು. ಇವಾಗ್ಲೂ ನಾವು ಮ್ಯಾಚಸ್ ಬೇರೆ ಮ್ಯಾಚಸ್ ಎಲ್ಲ ನೋಡಿದಾಗ ಫೋಟೋಸ್ ನೋಡಿದಾಗೆಲ್ಲ ಇನ್ನೂ ನೆನ್ಸ್ಕೊಂತಾ ಇರ್ತೀವಿ ಅವಾಗ ಚೆನ್ನಾಗಿತ್ತು ಡೇಸ್ ಅಂತ. ಓಕೆ, ಮಾಡೆಲಿಂಗ್ ಆಗಿರ್ಬೋದು, ಆಕ್ಟಿಂಗ್ ಆಗಿರ್ಬೋದು, ಲೈಕ್ ಬೇರೆ ಬೇರೆ ತರದ್ರಲ್ಲಿ ಗುರ್ತಿಸ್ಕೊಂಡಿದ್ರೆ ಸೊ ಊರು ಮನೆ ಕಡೆ ಎಲ್ಲ ರೆಸ್ಪಾನ್ಸ್ ಹೆಂಗಿದೆ? ಸೊ ಗುರ್ತಿಸ್ತಾರ, ಓ ನೀನು ಟಿವಿಲಿ ಬಂದಿದೆ ಅಲ್ಲಿ ಬಂದಿದೆ ಅಂತ ಹೇಳ್ತಾರೆ, ಗುರ್ತಿಸ್ತಾರೆ. ಬಟ್ 2 ತರನೂ ಇದೆ. ಒಂದು ವೆರಿ ಸ್ಯಾಡ್ ಥಿಂಗ್ ಏನಾಗಿದೆ ಅಂತಂದ್ರೆ ಪಾರ್ಶಾಲಿಟೀಸ್ ಇರುತ್ತೆ ಆಯ್ತಾ. ಹಿಂಗಾಗ್ಬಿಟ್ಟಿದೆ ಅಂದ್ರೆ ಊರಲ್ಲಿ ಮೇಜರ್ಲಿ ಒಂದು ಕ್ಯಾಸ್ಟ್ ಪಾರ್ಶಾಲಿಟಿ ಬರುತ್ತೆ. ಆ ಪರ್ಟಿಕ್ಯುಲರ್ ಊರಲ್ಲಿ ಮೆಜಾರಿಟಿ ಆಫ್ ದ ಕ್ಯಾಸ್ಟ್ ಯಾರು ಜನ ಇರ್ತಾರೆ ಅವರು ಒಂದು ಚಿಕ್ಕ ಸಾಧನೆ ಮಾಡಿದ್ರು ತುಂಬಾ ಹೈಲೈಟ್ ಮಾಡ್ತಾರೆ. ಯಾರ್ದು ಕಮ್ಮಿ ಕ್ಯಾಸ್ಟ್ ಜನಗಳಿರ್ತಾರೆ, ಯಾಕಂದ್ರೆ ಗೊತ್ತು ಹಳ್ಳಿಲಿ ಹೆಂಗೆ ಪಾರ್ಶಾಲಿಟಿ ನಡೆಯುತ್ತೆ ಅಂತ. ಒಳ್ಳೇದ್ ಮಾಡಿದ್ರಂತೂ ನಿಜವಾಗ್ಲೂ ತುಳಿಯಕ್ಕೆ ನೋಡ್ತಾರೆ, ಅಪ್ರಿಶಿಯೇಟ್ ಮಾಡೋದು ತುಂಬಾ ಕಡಿಮೆ ಜನ. ಬಟ್ ತುಂಬಾ ಮನ್ಸಿಂದ ಅಪ್ರಿಶಿಯೇಟ್ ಮಾಡೋರು ಇದ್ದಾರೆ 50%. ಇನ್ನ 50% ಗೊತ್ತಿದ್ರು ಕೇಳಕ್ ಹೋಗಲ್ಲ. ಅವ್ರಿಗೆ ಕೇಳಕ್ಕೆ ಹೊಟ್ಟೆ ಉರಿ, ಅಂದ್ರೆ ಏನ್ ಹಿಂಗ್ ಮಾಡಿದ್ಯಾ ಅಂತ ಕೇಳಕ್ಕೆ ಹೊಟ್ಟೆ ಉರಿ ಪಡ್ತಾರೆ. ಬಟ್ ನಾನು ಪರವಾಗಿಲ್ಲ, ನಾನು ಅವ್ರಿಗೋಸ್ಕರ ಏನು ಮಾಡ್ತಾ ಇಲ್ಲ, ನನ್ನ ತೃಪ್ತಿಗೋಸ್ಕರ ನಾನು ಮಾಡ್ತಿಲ್ಲ. ಅವರು ರೆಕಗ್ನೈಸ್ ಮಾಡ್ಲಿ, ಅವ್ರು ನನ್ನ ಹೊಗಳಿ ಅಂತ ನಾನು ಮಾಡ್ತಾ ಇಲ್ಲ. ಬಟ್ ಕೆಲವೊಂದ್ಸರ್ತಿ ನಮ್ಮ ಸ್ಕೂಲಲ್ಲೆಲ್ಲ ಅವಾಗೆಲ್ಲ ಕರೆದು ಸನ್ಮಾನ ಮಾಡೋದಾಗ್ಲಿ ಹೇಳ್ತಾ ಇರ್ತಾರೆ. ಸ್ಕೂಲ್ ಟೀಚರ್ಸ್, ನನ್ನ ಟೀಚರ್ಸ್ ಎಲ್ಲ ಈಗಲೂ ನನ್ನ ಟಚ್ ಅಲ್ಲಿ ಇದ್ದಾರೆ. ಅವ್ರು ಇವಾಗಲೂ ನನಗೆ ಏನೇ ಹಾಕಿದ್ರು ಮೆಸೇಜ್ ಮಾಡೋದಾಗ್ಲಿ ಕಾಲ್ ಮಾಡೋದಾಗ್ಲಿ ಅಪ್ರಿಶಿಯೇಟ್ ಮಾಡ್ತಾ ಇರ್ತಾರೆ. ಸೊ ನನಗೆ ಯಾರು ಅಪ್ರಿಶಿಯೇಟ್ ಮಾಡ್ತಾರೆ, ಯಾರು ಗುಡ್ ವಿಲ್ ಅಲ್ಲಿ ಇದ್ದಾರೆ ಅವ್ರನ್ನ ಕನ್ಸಿಡರ್ ಮಾಡ್ತೀನಿ. ಪರವಾಗಿಲ್ಲ, ಮೇ ಬಿ ಅವ್ರನ್ನ ನಾನು ಯಾರು ಅಪ್ರಿಶಿಯೇಟ್ ಮಾಡಲ್ಲ ಅವ್ರು ನಾನು ತಪ್ಪಾಗಿ ತಿಳ್ಕೊಳ್ಳಲ್ಲ. ಬಟ್ ಮೇ ಬಿ ಅವ್ರಿಗೆ ಇವಾಗ ಅಲ್ದಿರೋ ಒಂದು 10 ವರ್ಷ ಆದ್ಮೇಲೆ ರಿಯಲೈಸ್ ಆಗ್ಬೋದು ಅಂತ ನಾನು ಸುಮ್ಮನೆ ಇರ್ತೀನಿ ಅಷ್ಟೇ.